12 ವರ್ಷದಿಂದ ಸಾವಯವ ಕೃಷಿನೇ ಮಾಡ್ತಾ ಇದೀವಿ. ಈ ವರ್ಷ ನೀವು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಾನು ಈ ವರ್ಷ 100 ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಏನು ಗೊಬ್ಬರ ಯೂಸ್ ಮಾಡ್ತೀರಾ, ಎಲ್ಲದಕ್ಕಿಂತ ಮೊದಲು ಏನು ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತೀರಾ ಅಂತ ಹೇಳಿ. ನೈಟ್ ಕೆಮಿಕಲ್ ಹಾಕಿ ಮೇಲೆ ಸಾವಯವ ಗೊಬ್ಬರ ಮುಚ್ತಾರೆ ಅಂತ ರೈತರು ಇದ್ದಾರೆ ಅಂತ ಹೇಳ್ತಾ ಇದ್ರು. ಇಲ್ಲ, ತೋಟಕ್ಕೆ ಉಳುಮೆ ಮಾಡ್ದಲೇ ಇದ್ರೇನೆ ಉತ್ತಮ ಅಂತ ಹೇಳಿ. ಅವರು ಕಳೆದ ವರ್ಷ ಎಷ್ಟು ಇಳುವರಿ? ಕಳೆದ ವರ್ಷ ನಮಗೆ ಅದು ಹೋಲಿಸ್ಕೊಂಡ್ರೆ ಒಂದು 20 ಕ್ವಿಂಟಲ್ ಕಡಿಮೆ ಆಗಿತ್ತು. ಅಂದ್ರೆ ಒಂದು 82 ಕ್ವಿಂಟಲ್ ಅಡಿಕೆ ಹಿಡಿದಿತ್ತು ಲಾಸ್ಟ್ ಟೈಮ್. ವರ್ಷದ ಬೆಳೆ ಇದ್ರೆ 6 ತಿಂಗಳಿಗೆ ಸಿಗುತ್ತಾ ಅನ್ನೋ ಲೆಕ್ಕಾಚಾರಕ್ಕೆ ಯೋಚನೆ ಮಾಡ್ತಾರೆ. ಬಯಾಲಜಿಕಲ್ ಆಕ್ಟಿವಿಟೀಸ್ ಹಿಂಗಿರ್ಲಿಲ್ಲ ಅವಾಗ. ಅದಕ್ಕೆ ಉಳುಮೆ ಮಾಡೋದು ಉತ್ತಮ ಅಂತ ನಾನು ಹೇಳಲ್ಲ. ಕೆಲವರು ಇನ್ನೊಂದು, ನಿಮ್ಮ ತೋಟದಲ್ಲಿ ನಾನು ನೋಡಿದ ಹಾಗೆ ಇಲ್ಲಿ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಗಿಡಕ್ಕೆ ಟಚ್ ಆಗಿ ಒಂದು ಅನಾಹುತವೂ ಕೂಡ ಆಗಿದೆ. ಅದನ್ನು ಕೂಡ ನಮ್ಮ ರೈತರಿಗೆ ತೋರಿಸ್ಬನ್ನಿ ನೀವು. ಸರ್, ನಾನು ಈ ಗಿಡ ನೋಡಿದ್ದೆ. ಇದು ಯಾಕೆ ಹಿಂಗಾಯ್ತು ಅಂತಂತ ನಾನು ನಿಮ್ಗೆ ಆಗ್ಲೇ ಕೇಳಿದಾಗ ಉಳುಮೆ ಮಾಡಿದಾಗ ಆಗಿರುವಂತ ಸಮಸ್ಯೆ ಇದು ಅಂತ ಹೇಳಿದ್ರಿ. ಹೌದೌದು. ಆದ್ರೆ 10 ರಿಂದ 12 ವರ್ಷದಿಂದ ಉಳುಮೆ ಮಾಡಿಲ್ಲ. ಮುಂಚೆ ಇದು 30 ವರ್ಷದ ಗಿಡ ಅಲ್ವಾ? 30 ವರ್ಷದ ಗಿಡ. ಈಗ ಹಿಂದೆ ಉಳುಮೆ ಮಾಡಿದಾಗ ಏನಾಗಿದೆ ಅಂದ್ರೆ ಆ ಬಡ್ಡೆ ಇದೆಯಲ್ಲ, ಆ ಬುಡದ ಹತ್ರ ಏಟ್ ಬಿದ್ದು ಅದಕ್ಕೊಂದ್ ರೀತಿ ಗಾಯ ಆದಂಗ ಆಗ್ಬಿಟ್ಟು ಅದು ಒಳಗಡೆ ಇದೆಯಲ್ಲ, ಸ್ಟೆಮ್ ಇದೆಯಲ್ಲ, ಚಿಲ್ಲೆಲ್ಲ ಅಂಗಾಂಶ ಇದೆಯಲ್ಲ, ಅದನ್ನ ಮಣ್ಣು ತಿಂತ ಬರುತ್ತೆ. ಮಣ್ಣು ತಿಂತ ಒಳಗಡೆ ಸ್ಮೂತ್ ಇರೋದ್ರಿಂದ ತಿಂತ ಹೋಗ್ಬಿಟ್ಟು ಒಳಗಡೆ ಹೋಗುತ್ತೆ. ತುಂಬಾ ಮೇಲೆ ಹೋದಾಗ ಗಿಡ ಡ್ಯಾಮೇಜ್ ಆಗುವಂತ ಸಂಭಾವನೆ ಕೂಡ ಜಾಸ್ತಿ ಇದೆ. ಅದರಿಂದ ಉಳುಮೆ ಒಳ್ಳೇದಲ್ಲ ಅಂತ ಹೇಳ್ತೇನೆ. ಇದೊಂದು ಎಕ್ಸಾಂಪಲ್. ಯಾರೆಲ್ಲ ನೋಡಿ ತೋಟದಲ್ಲಿ ಉಳುಮೆ ಮಾಡಿದ್ರೇನೆ ಬೆಳೆ ಬರುತ್ತೆ, ಸಾಯಿಲ್ ಲೂಸ್ ಆಗುತ್ತೆ ಅನ್ನೋ ಒಂದು ಮೌಢ್ಯದಲ್ಲಿ ಯಾರು ಇದಾರಲ್ಲ, ಅದಕ್ಕೆ ಲೋಕೇಶ್ ಸರೇ ಒಂದು ದೊಡ್ಡ ಸಾಕ್ಷಿ. ಈ ರೀತಿ ನೀವು ಉಳುಮೆ ಮಾಡಿದ್ದೆ ಆದ್ರೆ ಗಿಡಕ್ಕೆ ಏಟು ಬೀಳುತ್ತೆ. ಟ್ರ್ಯಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ಗಳನ್ನು ತಂದು ಉಳಿಸೋದಲ್ಲ, ಆಯ್ತಾ? ನೀವು ಸ್ಮಾಲ್ ಇದರಲ್ಲಿ ನೀವು ಮಾಡ್ಕೋಬೇಕು ಉಳುಮೆ ಅಂತಂದ್ರೆ ಇವು ಬರ್ತಾವಲ್ಲ ಸರ್, ಚಿಕ್ಕ ಪುಟ್ಟ ಮಷಿನ್ಗಳು, ಅದನ್ನ ತಗೊಂಡ್ ಬಂದ್ರು ನಡೆಯುತ್ತೆ. ತೋಟಕ್ಕೆ ಉಳುಮೆ ಮಾಡ್ದಲೇ ಇದ್ರೇನೆ ಉತ್ತಮ ಅಂತ ಹೇಳಿ ಅವ್ರ ವಾದ ನೋಡಿ. ಉಳುಮೆ ಏನಕ್ಕೆ ಮಾಡ್ತೀರಾ? ಅನುಭವಿಸಿದೀವಿ ಇದನ್ನ ಆಲ್ರೆಡಿ. ಈಗ ನೋಡಿ, ಇದರಿಂದ ಒಂದು 3-4 ಗಿಡ ಈ ತರ ಆಗಿದೆ. ತೋಟದಲ್ಲೂ ಕೂಡ ಇದು ಹಿಂದೆ ಒದೆ ಬಿದ್ದಿರೋದ್ರಿಂದ ಆತರ ಆಗಿರೋದು. ಟ್ರ್ಯಾಕ್ಟ್ರಿ ನೇಗ್ಲು ಟಚ್ ಆಗ್ಬಿಟ್ಟು ಆತರ ಇದಾಗಿರೋದು. ಅದರಿಂದ ಉಳುಮೆ ಒಳ್ಳೇದಲ್ಲ ತೋಟಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎರೆಹುಳದವ್ರು ಇವ್ರು ಇದಾರಲ್ಲ, ಕಾರ್ಮಿಕರು, ಎರೆಹುಳ ಕಾರ್ಮಿಕರು, ಅವ್ರು ಮಾಡ್ತಾರೆ ಬಿಡಿ, ಅವ್ರು ಮಾಡ್ತಾರೆ. ಅದೆಲ್ಲ ಚೆನ್ನಾಗಿದೆ. ನೀವು ಬರ್ತಾ ಸ್ಟಾರ್ಟಿಂಗ್ ನೋಡ್ಬೇಕಿತ್ತು ನಮ್ಮ ತೋಟದಲ್ಲಿ ಎರೆಹುಳು ಯಾವ ರೀತಿ ಮಣ್ಣನ್ನ ತಿಂದು ಇದ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಸರ್, ಇಲ್ಲೇ ನಾನು ಆಗ್ಲೇ ಬಂದಾಗ ಗಮನಿಸಿದೆ. ಸೊ ಇದೆಲ್ಲವೂ ಕೂಡ ಯಾವ ತರ ಡಿಕಂಪೋಸ್ ಆಗಿದೆ. ಆಮೇಲೆ ನೋಡಿ ಅಲ್ಲಿ ಹುಳುಗಳು ನೋಡಿ ಹೆಂಗಿದೆ. ಈ ಭಯ ಪಡುವಂತ ವಿಚಾರ ಅಲ್ಲ ಕಣ್ರಿ, ಅದೆಲ್ಲವೂ ಕೂಡ ಉಪಯುಕ್ತವಾದಂತ ಸೂಕ್ಷ್ಮಾಣುಜೀವಿಗಳು. ಅವುಗಳು ಇಲ್ಲಿ ಈ ತೋಟವನ್ನ ಈಗ ನೋಡಿ ಬಂದು ಯಾರೋ 4 ಜನ ಕಾರ್ಮಿಕರನ್ನ ಇಡೋದಲ್ಲ, ಇಂತಹ ಬಯಾಲಜಿಕಲ್ ಕಾರ್ಮಿಕರು ಬೇಕಾಗತ್ತೆ ಕೃಷಿ ಭೂಮಿಗೆ. ಲೋಕೇಶ್ ಸರ್ ಏನ್ ಹೇಳ್ತೀರಾ? ಇಲ್ಲ, ಖಂಡಿತ ಇದು ತುಂಬಾ ಚೆನ್ನಾಗಿದೆ. ನಾನು ನಮ್ಮ ಭೂಮಿಲಿ ಇದೆ ಅಂತ ಹೇಳ್ಕೊಳಕ್ಕಿಂತ ಕೂಡ ಈ ರೀತಿಯಾಗಿ ಡಿಕಂಪೋಸ್ ಆಗೋ ರೀತಿ ತೋಟಗಳನ್ನ ಮೇಂಟೈನ್ ಮಾಡ್ಕೊಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವು ತೋಟದಲ್ಲಿ ಈ ಅಡಿಕೆ ಕೆಡವಿ ಕುಯ್ಲು ಮುಗಿದ ನಂತರ ಈ ಕುಂಚ ಬರುತ್ತಲ್ಲ, ಅದು 1 ಇಯರ್ ಆದ್ರೂ ಕೂಡ ಕರ್ಗಿರಲ್ಲ ಅಂತಾರೆ. ಬಟ್ ನೀವು ನಮ್ಮ ತೋಟದಲ್ಲಿ ನೋಡ್ಬೋದು, 1 ಇಯರ್ ಅಲ್ಲ, 6 to 7 months ಅನ್ನೋ ಹೊತ್ತಿಗೆ ಅದೇನೆಲ್ಲ ಫುಲ್ ಕಳ್ತಿರುತ್ತೆ. ಫುಲ್ ಕಳ್ತು ಆ ಕಡೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನಾವು ಒಂದೇ ಹತ್ರ ಆಡಿರ್ತೀವಿ, ಅಲ್ಲಿ ನೋಡಿದ್ವಲ್ಲ, ಅಲ್ಲಿ ಬನ್ನಿ ಅಲ್ಲೇ ಹೋಗೋಣ ಬನ್ನಿ. ಸೊ ಒಟ್ಟಿನಲ್ಲಿ ಫಸ್ಟ್ ಕ್ಲಾಸ್ ಕೃಷಿ ಭೂಮಿ ನಿಮ್ದು. ಇಲ್ಲ, ಚೆನ್ನಾಗಿದೆ. ಓಕೆ. ಸದ್ಯದಲ್ಲಿ ಮಳೆನೂ ಕೂಡ ಚೆನ್ನಾಗಿ ಆಗ್ತಾ ಇದೆ ನಮ್ ಕಡೆ. ಮೊದಲೆಲ್ಲ ನೋಡಿ ಇದೆಲ್ಲ ಗರಿ, ಆಮೇಲೆ ಎಲ್ಲ ಹೆಂಗೆಲ್ಲ ಕೊಯ್ದಿದೆ ನೋಡಿ, ಕಳತಿದೆ ಇದೆಲ್ಲ. ಇಲ್ಲಿ ಕೆಲವು ಮಳೆ ಬಂದ್ರೆ ಕೊಚ್ಚೋಗುತ್ತೆ ನೋಡಿ ಮಣ್ಣೆಲ್ಲ. ಬಟ್ ನಮ್ದ್ರಲ್ಲಿ ಆತರ ಏನು ಇದಾಗಿಲ್ಲ. ಬಂದ್ ಅಲ್ಲೆಲ್ಲ ನೀರ್ ನಿಂತಿದ್ದು ಕೂಡ ನೆನ್ನೆನೂ ಮಳೆ ಆಗಿದೆ ಇಲ್ಲಿ. ನೆನ್ನೆ ಮಳೆ ಆಗಿರೋದು. ಬಟ್ ಎಲ್ಲೂ ನೀರ್ ನಿಂತಿರೋದು ನೋಡಕ್ ಸಾಧ್ಯ ಇಲ್ಲ. ಒಂದು 5-6 ತಿಂಗಳು ಹೊತ್ತಿಗೆ ನೋಡಿ ಇದೆಲ್ಲ ಕರಿಗಿ ಹೋಗಿದೆ ನೋಡಿ. ಕೆಲವರು ಬಂದು ನೋಡಿ ಹೇಳ್ತಾರೆ, ಇದ್ಯಾಕೆ ನಿಮ್ ತೋಟದಲ್ಲಿ ಹಿಂಗ್ ಕರಿಗಿದೆಯಲ್ಲ ಅಂತೇಳಿ. ಬಟ್ ಚೆನ್ನಾಗಿ ಡಿಕಂಪೋಸ್ ಆಗುತ್ತೆ ಇದು. ಕುಂಚಿಕೆ ಅಡಿಕೆ ಕೆಡವಿರ್ತೀವಿ, ಅಡಿಕೆ ಉದುರಿಸಿರ್ತೀವಲ್ಲ, ಇದು ನಾವೆಲ್ಲ ಕೆಡವಿ ನೋಡಿ, ಇದೆಲ್ಲ ಚೆನ್ನಾಗಿ ಡಿಕಂಪೋಸ್ ಆಗಿದೆ. ಇದೆಲ್ಲ ಡಿಕಂಪೋಸ್ ಆಗಿರುವಂತ. ರೈತ ಏನ್ ಎಕ್ಸ್ಟ್ರಾ ಬಂದು ಏನು ತಂದು ಹಾಕಿಲ್ಲ ಇಲ್ಲಿ. ಇಲ್ಲ, ಏನು ಮಾಡಿದ್ದಿಲ್ಲ ಇದರಲ್ಲಿ. ನನ್ನ ತೋಟದಲ್ಲಿ ಬಿದ್ದಿರುವಂತ ಕಸಗಳನ್ನೇ ತಗೊಂಡ್ಬಂದ್ರು ನೋಡಿ. ಅಲ್ಲಿ ಕುಂಚಿಗಿದೆ ಅಲ್ವಾ ಸರ್ ಅದು? ತಗೊಂಡ್ಬನ್ನಿ ಇದೆಲ್ಲ. ಇದು ಅಡಿಕೆ ಕುಂಚಿಗೆ ಗೊತ್ತಲ್ವಾ ನಿಮ್ಗೆ, ಅದೆಷ್ಟು ಹಾರ್ಡ್ ಆಗಿರುತ್ತೆ ಅಂತ ಹೇಳಿ. ಅಷ್ಟು ಈಸಿಯಾಗಿ ಕಳಿಯೋದಿಲ್ಲ ಕಣ್ರಿ. ಇಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿ ಹೆಂಗೆ ರಪ್ಪ ಅಂತ ಬರ್ತಾ ಇದೆ. ಈ ರೀತಿಯಾಗಿ ಬಯಾಲಜಿಕಲ್ ಆಕ್ಟಿವಿಟೀಸ್ ಈ ತೋಟದಲ್ಲಿ ಇರೋ ಕಾರಣಕ್ಕಾಗಿಯೇ ಇವತ್ತು ಈ ತೋಟ ಇಷ್ಟೊಂದು ಸಮೃದ್ಧವಾಗಿದೆ. ಹರಳು ಏನಕ್ಕೆ ಉದುರ್ತಾ ಇಲ್ಲ, ಅಡಿಕೆ ಅಷ್ಟೊಂದು ಚೆನ್ನಾಗಿ ಸಮೃದ್ಧವಾಗಿ ಇದೆ.
ರೈತ ಇವತ್ತು ನನಗೆ ಅಷ್ಟು ಕ್ವಿಂಟಲ್ ಇಷ್ಟು ಕ್ವಿಂಟಲ್ ಇಳುವರಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಕಾರಣ ಏನು ಅಂತಂದರೆ ಈ ರೀತಿಯಾದಂತಹ ಬಯೋಲಾಜಿಕಲ್ ಆ್ಯಕ್ಟಿವಿಟೀಸ್. ಇದಕ್ಕಿಂತ ಸಾಕ್ಷಿನ ಇನ್ನೊಂದಕ್ಕೆ ನಾನು ಕೊಡೋಕ್ಕಾಗಂಗಿಲ್ಲ. ಓಕೆ ಸರ್, ಈಗ ಹೇಳಿ ನಿಮ್ಮ ತೋಟದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಇಳುವರಿ? ಈ 700 ಗಿಡದಲ್ಲಿ 30 ವರ್ಷದ ಗಿಡ 700 ಗಿಡ 700 ಗಿಡ. ಬಟ್ ಈ ಸಲನೂ ಕೂಡ ಸ್ವಲ್ಪ ಲಾಸ್ಟ್ ಇಯರ್ ಕಡಿಮೆ ಆಗಿತ್ತು ಇಳುವರಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು. ಓಕೆ, ಕಳೆದ ವರ್ಷ ಎಷ್ಟು ಇಳುವರಿ? ಕಳೆದ ವರ್ಷ ನಮಗೆ ಅದು ಹೋಲಿಸ್ಕೊಂಡ್ರೆ ಒಂದು 20 ಕ್ವಿಂಟಲ್ ಕಡಿಮೆ ಆಗಿತ್ತು. ಅಂದ್ರೆ ಒಂದು 82 ಕ್ವಿಂಟಲ್ ಅಡಿಕೆ ಗಿಡ ಲಾಸ್ಟ್ ಟೈಮ್. ಓಕೆ, ಕಳೆದ ವರ್ಷ ಏನಕ್ಕೆ ಕಮ್ಮಿ ಆಗಿತ್ತು? ಕಮ್ಮಿ ಆಯ್ತು ಅಂದ್ರೆ ಅದು ಹೇಳ್ತಾರೆ, ಬಟ್ ವರ್ಷಕ್ಕೆ ಒಂದು ವರ್ಷ ಹಾಗೆ ಒಂದು ವರ್ಷ ಹೀಗೆ ಅಂತಾರೆ. ಬಟ್ ನನಗೆ ಅದಷ್ಟು ಐಡಿಯಾ ಇಲ್ಲ. ಲಾಸ್ಟ್ ಇಯರ್ ಕೂಡ ಸ್ವಲ್ಪ ಈಟ್ ಜಾಸ್ತಿ ಇತ್ತು ಮತ್ತೆ ಹರಳು ಉದುರಿತ್ತು ಲಾಸ್ಟ್ ಟೈಮ್ ಕೂಡ. ಉದುರಿತ್ತು ಲಾಸ್ಟ್ ಟೈಮ್. ಅದಕ್ಕೋಸ್ಕರ ಈ ಸಲ ಚೆನ್ನಾಗಿದೆ ಅದಕ್ಕಿಂತ. ಓಕೆ, ಒಟ್ಟಿನಲ್ಲಿ ಕಳೆದ ವರ್ಷ ಪ್ರತಿ ವರ್ಷನೂ ಕೂಡ ಒಂದೇ ಇದನ್ನ ಫಸಲನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಪ್ರತಿ ವರ್ಷ 100 ಕ್ವಿಂಟಲ್ ಕೆಡುತ್ತೀನಿ ಅನ್ನೋದು ನನಗೇನ ಸುಳ್ಳು ಅನ್ಸುತ್ತೆ. ಒಂದ್ ವರ್ಷ 100 ಆಗ್ಬೋದು, 120 ಆಗ್ಬೋದು, ಒಂದ್ ವರ್ಷ ಕಡಿಮೆ ಆಗ್ಬೋದು. ವಾತಾವರಣ ಏನು ವೈಪರೀತ್ಯ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈ ರೀತಿ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಇಲ್ಲ ಹಿಂಗೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಸರ್? ಯಾರು ಕೊಟ್ಟರು ನಿಮ್ಗೆ ಸಲಹೆ? ನಾವು ಈಗಿನ ಸ್ವಲ್ಪ ಸಾವಯವ ಕೃಷಿ ಮೇಲೆ ನಮಗೆ ಸ್ವಲ್ಪ ಒಲವು ಜಾಸ್ತಿ. ನಾವು ಮೊದಲು ಇಲ್ಲ ಬುಕ್ಸ್ ಓದ್ತಿದ್ವಿ, ಕೆಲವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದಾಗ ಈ ಜೀವಾಮೃತ ಮಾಡ್ಬೇಕಾದ್ರೆ ನಾವು ಇಲ್ಲೂ ಕೂಡ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ವರ್ಷಕ್ಕೆ 3 ರಿಂದ 4 ಸಲ ಮಾಡ್ತೇನೆ. ಮೊದಲೆಲ್ಲ 2 ತಿಂಗಳಿಗೆ ಒಂದ್ಸಲ ಕಂಪಲ್ಸರಿ ಜೀವಾಮೃತ ಮಾಡ್ತಿದ್ವಿ. ಗಿಡದ ಬಡ್ಡಿಗೆ 1 ಲೀಟರ್ ಜೀವಾಮೃತ ಮಾಡಿ ಹಾಕ್ತಿದ್ವಿ. PKY ಸ್ಕೀಮಲ್ಲಿ ನಮಗೆ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಜೀವಾಮೃತ ಘಟಕಗಳನ್ನು ಕೂಡ ಮಾಡ್ಕೊಟ್ಟಿದ್ರು. ಅದೆಲ್ಲ ಯೂಸ್ ಮಾಡ್ಕೊಂಡಿದೀವಿ. ಸ್ವಂತ ನಾವು ಡ್ರಮ್ಗಳು ಇಟ್ಕೊಂಡು ಬ್ಯಾರ್ಗಳು ಇಟ್ಕೊಂಡು ಅದರಲ್ಲೂ ಕೂಡ ಹತ್ತತ್ರಕ್ಕೆ ಎಲ್ಲೆಲ್ಲಿ ಬೇಕಲ್ಲಿ ಇಟ್ಕೊಂಡು ಜೀವಾಮೃತನ ಮಾಡಿ ಹಾಕಿದೀವಿ. ಹಂಗಾಗಿ ಇಷ್ಟು ಚೆನ್ನಾಗಿ ಡಿಕಂಪೋಸ್ ಆಗುತ್ತೆ. ಸಾವಯವ ಈ ಇಂಗಾಲನು ಕೂಡ ಜಾಸ್ತಿ ಆಗಿದೆ ಅಂತ. ಈಗೆಲ್ಲೂ ಜೀವಾಮೃತದ ಟ್ಯಾಂಕ್ಗಳು ಕಾಣ್ತಾನೆ ಇಲ್ಲ. ಇಲ್ಲೇ ಇದೆ ನೋಡಿ, ಅಲ್ಲೇ ಇದೆ. ಒಂದು PKY ಸ್ಕೀಮ್ ಅಲ್ಲಿ ಕೊಟ್ಟಿದ್ದಾರೆ, ನೋಡಬಹುದಲ್ಲಿ ಬೇಕಾದ್ರೆ. 3 ತೊಟ್ಟಿಗಳನ್ನ ಮಾಡಿಸಿದ್ದೇನೆ. 3 ತೊಟ್ಟಿಗಳನ್ನ ಇಟ್ಕೊಂಡಿದ್ದೀರಾ. ಸೊ ಈಗ ನಮ್ಮ ರೈತರು ಕೆಲವರಿಗೆ ಇದನ್ನೆಲ್ಲ ಜೀವಾಮೃತ ಎಲ್ಲ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ನಾವು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಕೃಷಿ ನೋಡ್ತಿರ್ತೀವಿ ಅಂತ ಹೇಳ್ತಾರೆ. ಅಂತವ್ರು ಯಾವ ರೀತಿ ಪರ್ಯಾಯವಾಗಿ ಮಾಡ್ಕೊಳ್ಬೇಕು? ಆತರ ಏನ್ ಮಾಡ್ಬೋದು ಅಂದಾಗ, ಈಗ ನನ್ನ ಸ್ನೇಹಿತರೊಬ್ರು ಸಿದ್ದಿಕ್ ಅಂತೇಳಿ ನಮಗೆ ತುಂಬಾ ಹಳೆ ಸ್ನೇಹಿತರು ಅವರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಈ ರೀತಿ ಹೆಂಗೆ ಇದ್ ಮಾಡ್ಬೋದು, ನಾವು ಯಾವಾಗ್ಲೂ ಜೀವಾಮೃತ ಮಾಡುವಷ್ಟು ಪೇಷನ್ಸ್ ಇರಲ್ಲ, ಟೈಮ್ ಇರಲ್ಲ, ಇದೇನ್ ಮಾಡ್ಬೋದು ಅಂತ ನಾವಿಬ್ರು ಡಿಸ್ಕಸ್ ಮಾಡ್ಬೇಕಾದ್ರೆ ಸಿದ್ದಿಕ್ ಅವ್ರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ರು. ಅದಲ್ದ್ರೆ ಆಲ್ಟರ್ನೇಟ್ ಏನ್ ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ಅವ್ರು ಇದನ್ನೆಲ್ಲ ಯೂಸ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ನಮಗೆ ತೋಟನು ಕೂಡ ಡೆವಲಪ್ ಆಯ್ತು. ಇವತ್ತೇ ನಿಮ್ ಕೃಷಿ ಭೂಮಿ ಡೆವಲಪ್ ಆಗಿದೆ ಅಲ್ಲ, ಅವ್ರು ಸಿಗಕ್ಕಿನ ಮುಂಚೆ ಅವಾಗಿದ್ದಂತ ಬದಲಾವಣೆಗೂ ಈಗ ಆಗಿರುವಂತ ಬದಲಾವಣೆಗೂ ಏನ್ ವ್ಯತ್ಯಾಸ ಸರ್? ಇದು ಹೇಗಾಗಿದೆ ಅಂತ ಹೇಳಿದ್ರೆ ಹೆಚ್ಚಿನ ಬದಲಾವಣೆ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ನಾವು ಅವಾಗ ಏನಿದ್ರು ಸಾವಯವದಲ್ಲಿ ಉಪಯೋಗಿಸ್ತಿದ್ವಿ, ಬಟ್ ಬೆಳೆ ನಿರೀಕ್ಷೆ ಇತ್ತು. ಬಟ್ ಆದ್ರೂ ಅದಕ್ಕೆ ಈ ಸಾವಯವನ್ನೇ ಮಾಡೋದ್ರಿಂದ ಸ್ವಲ್ಪ ಇಳುವರಿ ಕುಂಠಿತ ಆಯ್ತು ಅನ್ನೋದಕ್ಕಿಂತನೂ ಕೂಡ ಅದ್ರ ಜೊತೆ ಬೇರೆ ಏನಾದ್ರು ಯೂಸ್ ಮಾಡ್ಬೇಕಲ್ಲ ಅಂತ ಹೇಳಿದಾಗ ಸಿದ್ದಿಕ್ ಅವರು ನಮಗೆ ಮಾಹಿತಿಗಳನ್ನ ಕೊಟ್ಟರು. ಅದರಂತೆ ನಾವು ಮಾಡಿದ್ದೇವೆ. ಸಾವಯವದಿಂದ ಇಳುವರಿ ಕಮ್ಮಿ ಆಗಂಗಿಲ್ಲ, ಆದ್ರೆ ಈ ಏನು ಜೀವಾಮೃತ ಇವನ್ನೆಲ್ಲ ಬಳಕೆ ಮಾಡ್ತಿದ್ರಲ್ಲ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಸ್ಟ್ರೆಂತ್ ಬೇಕು ಅನ್ನೋದಕ್ಕಾಗಿ ಪರ್ಯಾಯವಾಗಿ ನಿಮ್ಗೆ ಅವರು ಮಾಹಿತಿನ ಕೊಟ್ಟರು. ಅದ್ರ ಬಗ್ಗೆ ಕೇಳ್ತಾ ಹೋಗೋಣ. ಈಗ ನಿಮ್ ತೋಟವನ್ನ ನೋಡಿರುವಂತ ಊರ್ ಜನ ಏನ್ ಹೇಳ್ತಾರೆ ನಿಮ್ ಬಗ್ಗೆ, ಈ ಅಡಿಕೆ ಬೆಳೆಗಳ ಬಗ್ಗೆ? ನಮ್ಮ ರೈತರು ಹೆಂಗಾಗಿದೆ ಅಂದ್ರೆ, ವರ್ಷದ ಬೆಳೆ ಇದ್ರೆ 6 ತಿಂಗಳಿಗೆ ಸಿಗುತ್ತಾ ಅನ್ನೋ ಲೆಕ್ಕಾಚಾರಕ್ಕೆ ಯೋಚನೆ ಮಾಡ್ತಾರೆ. ಈಗೇನಾದ್ರು ಒಳ್ಳೆ ಈಗ ಇಳುವರಿ ಬರ್ತಾ ಇದೆ ಹಿಂಗಿದೆ ಅಂದ್ರೆ, ಇಲ್ಲ ಬಿಡು. ನನ್ನ ಮೊನ್ನೆ ಯಾವುದೋ ಒಂದು ಫಂಕ್ಷನ್ ಹೋದಾಗ ಹೇಳ್ತಿದ್ರು, ನೈಟ್ ಕೆಮಿಕಲ್ ಹಾಕಿ ಮೇಲೆ ಸಾವಯವ ಗೊಬ್ಬರ ಮುಚ್ತಾರೆ ಅಂತ ರೈತರು ಇದ್ದಾರೆ ಅಂತ ಹೇಳ್ತಾ ಇದ್ರು ವಿಚಾರಗಳು. ಬಟ್ ಆ ರೈತರ ತರ ನಮ್ದು ಇದಲ್ಲ, ನಾವು ಸಾವಯವ ಮಾಡ್ತಿದ್ವಿ. ಇರೋದು ವಿಚಾರ ರೈತನಿಗೆ ಯಾವ್ದೇ ರೀತಿ ಇದಾಗದಂಗೆ ಏನೇ ಭೂಮಿಯಲ್ಲಿ ನಡೀತಾ ಇದೆ ವಿಚಾರ, ಅದನ್ನ ಹೇಳಕ್ ಇಷ್ಟಪಡ್ತೀವಿ ಅಷ್ಟೇನೆ. ಕೇಳ್ತಾರೆ ನಮ್ಮಲ್ಲಿ, ಹೇಗೆ ನಿಮ್ ತೋಟದಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ, ಏನ್ ಯೂಸ್ ಮಾಡ್ತೀರಾ, ಏನ್ ಗೊಬ್ಬರ ಯೂಸ್ ಮಾಡ್ತೀರಾ, ಎಲ್ಲದಕ್ಕಿಂತ ಮೊದಲು ಏನ್ ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತೀರಾ ಅಂತ ಹೇಳಿ. 10-26 ಇಲ್ಲ 20-20 ಇಲ್ಲ 15-15 15 ಅಲ್ಲ ಹಿಂಗ್ ಕೇಳ್ತಾರೆ. ಬಟ್ ನಾನು ಇರೋ ವಿಚಾರ ಹೇಳ್ತೇನೆ, ನೀವು ಬಗದ್ ನೋಡಿ ಇಲ್ಲ ಟೆಸ್ಟ್ ಮಾಡಿಸಿ ನೋಡಿ ನಮ್ಮ ಭೂಮಿಲಿ ಯಾವ್ದಾದ್ರು ಕೆಮಿಕಲ್ ಯೂಸ್ ಮಾಡಿದ್ರಿ ಅಂತ ಹೇಳಿ. ನಾನು ಕೆಮಿಕಲ್ ಅಂತ ಏನಾದ್ರು ಯೂಸ್ ಮಾಡಿದ್ರೆ, ಇವಾಗ ಸಿದ್ದಿಕ್ ಅವರು ಸ್ವಲ್ಪ ಮಾಹಿತಿ ಕೊಟ್ಟ ಮೇಲೆ, ಅಂದ್ರೆ 80% ಸಾವಯವ ಇರಲಿ, ನಾನು 20% ಇದನ್ನ ಯೂಸ್ ಮಾಡಿ ನೋಡಿ ಅನ್ನೋದಕ್ಕೆ ನಾನು ಈಗ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಅಂದ್ರೆ ಇವತ್ತು ನಿಮ್ಮ ಕೃಷಿ ಭೂಮಿಯಲ್ಲಿ ಜೀವಾಣುಗಳು ಇದೆ, ಗಿಡಗಳಿಗೆ ಏನ್ ಬೇಕಾ ಆ ಪೋಷಕಾಂಶಗಳು ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ಆದ್ರೆ ಏನಂತಂದ್ರೆ ಚೀಲಗಟ್ಲೆ ತಂದು ಸುರಿಯೋದಕ್ಕಿಂತ ಈ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಉಪಯೋಗಿಸಿ, ಸಾವಯವಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅದನ್ನು ಸ್ವಲ್ಪ ಉಪಯೋಗಿಸಿ ಭೂಮಿ ಉಳಿಸ್ಕೊಳ್ಳಿ ಅನ್ನೋ ಲೆಕ್ಕಾಚಾರಕ್ಕೆ ಸಿದ್ದಿಕ್ ನಮಗೆ ಅದನ್ನ ಸ್ವಲ್ಪ ಮಾಹಿತಿ ಕೊಟ್ಟಿರೋದ್ರ ಬಗ್ಗೆ. ಸರ್, ಒಟ್ಟು ನೀವು ಎಷ್ಟು ವರ್ಷದಿಂದ ಸಾವಯವ ಕೃಷಿನೇ ಮಾಡ್ತಾ ಇದ್ದೀರಾ? ನಾವು ಇಲ್ಲಿಗೆ 12 ವರ್ಷ ಆಯ್ತು. 12 ವರ್ಷದಿಂದ ಸಾವಯವ ಕೃಷಿನೇ ಮಾಡ್ತಾ ಇದೀವಿ.
ಗಿಡಕ್ಕೆ ಬೇಕಾದಂಥ ಸಾವಯವ ಅಂತ ಹೇಳಿದ್ರೆ ಏನು ಈ ಮಲ್ಚಿಂಗ್ ಇದೆಯಲ್ಲ, ಈ ಗಿಡದ್ದು ಲೀವ್ಸ್ ಎಲೆಗಳೇನಿದೆ ಅದು ಮತ್ತೆ ಬರ್ತಕ್ಕಂಥ ಕಳೆ ಅದರಲ್ಲೇನೆ ಮತ್ತೆ ಸಾವಯವ ಜೀವಾಮೃತ, ಎರೆಹುಳು ಗೊಬ್ಬರ ಮತ್ತೆ ಇದು ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದನ್ನ ಉಪಯೋಗಿಸ್ತಾ ಇದ್ದೀನಿ. ಮಧ್ಯದಲ್ಲಿ 2 ವರ್ಷಕ್ಕೆ 12 ವರ್ಷದಿಂದ. ಹೌದೌದು. ಆಮೇಲೆ ನೀವು ಅಂದ್ರೆ ಎಷ್ಟು ವರ್ಷದಿಂದ ಇಳುವರಿ ಬಿಡಕ್ ಶುರು ಮಾಡ್ತಿದ್ದು? ಇದು 6ನೇ ವರ್ಷ. 6ನೇ ವರ್ಷದಿಂದ ಇಳುವರಿ ಸಿಗಕ್ ಶುರುವಾಯ್ತು. ಸೊ ಆಗಿಂದ ನಿಮ್ಗೆ ಇಳುವರಿ ಹೆಂಗಿತ್ತು, ಗ್ರೋತ್ ಹೆಂಗಿತ್ತು ಸರ್? ನಿಮ್ಗೆ ಇಳುವರಿ ಕಡಿಮೆ ಇತ್ತು ಪ್ರಾರಂಭದಲ್ಲಿ. ನಮಗೆ ಪ್ರಾರಂಭದಲ್ಲಿ ಇಳುವರಿ ತುಂಬಾ ಕಡಿಮೆ ಇತ್ತು. ಅಂದ್ರೆ ನಾವು ಪ್ರಾರಂಭದಲ್ಲಿ ಸಣ್ಣ ಗಿಡದಲ್ಲಿ ತರಕಾರಿ ಎಲ್ಲ ಬೆಳಿತಿದ್ವಿ ಅಲ್ವಾ, ಬಟ್ ಗಿಡಕ್ಕೆ ಬೇಕಾದಂತ ಪೋಷಕಾಂಶ ಸರಿ ಸಿಕ್ತಿತ್ತೋ ಇಲ್ವೋ ಅನಿಸ್ತಿತ್ತು ನಮಗೆ. ಓಕೆ. ಅಂದ್ರೆ ಇತ್ತೀಚಿನ ಅಡಿಕೆಗಳೆಲ್ಲ ಬೇಗ ಡೆವಲಪ್ಮೆಂಟ್ ಆಗ್ತವೆ. ಅಡಿಕೆ ಮಾಡಿದ ಸ್ವಲ್ಪ ದಿನಕ್ಕೆ 1 ವರ್ಷ ಬೆಳೆ ಮಾಡ್ತಾರೆ, ಈಗ ಮಾಡೋದಿಲ್ಲ, ಹಂಗೆ ಬಿಟ್ಬಿಡ್ತಾರೆ. ಅಡಿಕೆಗೆ ಏನ್ ಬೇಕು ಅದನ್ನ ಮಾತ್ರ ಗೊಬ್ಬರ ಕೊಡ್ತಾರೆ, ಹಂಗಾಗಿ ಬೇಗ ಡೆವಲಪ್ಮೆಂಟ್. ಬಟ್ ನಮಗೆ ಅವಾಗ ಹಿಂದೆ ಅಷ್ಟು ಅಂದ್ರೆ ನೀವೀಗ ತರಕಾರಿಗೆ ಕೆಮಿಕಲ್ ಗೊಬ್ಬರ ಹಾಕ್ತಿರೋ ಕಾರಣಕ್ಕಾಗಿ ಈ ಅಡಿಕೆ ಬಾಧಿತ ಆಗ್ತಿತ್ತು ಅಂತ ಹೇಳ್ತಿತ್ತು. ಓಕೆ. ಅಂದ್ರೆ ಅವಾಗ ನೀವು ನೋಡ್ದಂಗೆ ಇಳುವರಿ ಕಮ್ಮಿ ಇತ್ತು. ಈಗ ಕಳೆದ 1-2-3 ವರ್ಷದಿಂದ ಅವಾಗ ಹಿಂಗೆ ಇಳುವರಿ ಪ್ರಮಾಣ ಜಾಸ್ತಿ ಇತ್ತ? ಎಷ್ಟು ತಗೊಂತಾ ಇದ್ರಿ 2-3 ವರ್ಷಗಳ ಹಿಂದೆ? 100-110 ತನಕ ಕೆಡಿದ್ದೇನೆ. 100-110 ಇಳುವರಿ ಬರ್ತಾ ಇತ್ತು. ಓಕೆ. ಈಗ ನಿಮ್ಮ ಈ ಒಂದು ಕೃಷಿ ತೋಟದಲ್ಲಿ ನಾನು ಇಷ್ಟೊತ್ತು ನಾನು ತೋರಿಸಿದ್ನಲ್ಲ ಬಯೋಲಾಜಿಕಲ್ ಆಕ್ಟಿವಿಟೀಸ್, ಅವಾಗೂ ಹಂಗೆ ಇತ್ತಾ? ಬಯೋಲಾಜಿಕಲ್ ಆಕ್ಟಿವಿಟೀಸ್ ಹಿಂಗಿರ್ಲಿಲ್ಲ ಅವಾಗ, ಈ ತರ ಇರ್ಲಿಲ್ಲ. ಯಾಕಿರ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಉಳುಮೆ ಜಾಸ್ತಿ ಆಗ್ತಾ ಇತ್ತು ಭೂಮಿನಲ್ಲಿ. ಉಳುಮೆ ಜಾಸ್ತಿ ಆಗ್ತಿತ್ತು, ಜೊತೆಗೆ ಕೆಮಿಕಲ್ ಎಲ್ಲ ಹಿಂದೆ ಚಿಕ್ಕ ಗಿಡ ಇದ್ದಾಗ ಆ ರೀತಿ ಇತ್ತು. ಈಗ 10-12 ವರ್ಷದಿಂದ ಏನಾಯ್ತು ಅಂದ್ರೆ ಭೂಮಿ ಬದಲಾವಣೆ ಆಗಕ್ಕೆ ಸ್ವಲ್ಪ ಸಮಯ ತಗೊಳ್ತು. ನಾವು ಯಾವಾಗ ಉಳುಮೆ ಮಾಡೋದ್ ಬಿಟ್ವಿ, ಅದು ಸಾವಯವಕ್ಕೆ ಕನ್ವರ್ಟ್ ಆಗಿ ಭೂಮಿ ಡಿಕಂಪೋಸ್ ಆಗುವಂತ ಶಕ್ತಿ ಬರಕ್ಕೆ ಸ್ವಲ್ಪ ಸಮಯ ತಗೊಳ್ತು. ಯಾಕಂದ್ರೆ ಉಳುಮೆ ಮಾಡಿ ಮಾಡಿ ನೆಲ ಗಟ್ಟಿ ಆಗಿತ್ತು ಆಕ್ಚುಲಿ. ಟ್ರ್ಯಾಕ್ಟರ್ ಓಡಾಡಿ ಉಳುಮೆ ಮಾಡಿ ಬೇರ್ ಕಟ್ಟಾಗಿ ಆ ಬೇರ್ ಮಡ್ ಡೆವಲಪ್ಮೆಂಟ್ ಆಗಕ್ಕೆ ಹಿಂಗಾಗಿ ತುಂಬಾ ಸಮಯ ತಗೊಂಡು ಈ ಡೆವಲಪ್ಮೆಂಟ್ ಬರಕ್ ಲೇಟ್ ಆಯ್ತು. ಈ ಡೆವಲಪ್ಮೆಂಟ್ ಬಂದ್ಮೇಲೆ ಚೆನ್ನಾಗಿ ಇಳುವರಿ ಬಂತು. ಈಗ ಕಳೆದ ವರ್ಷ ಇಳುವರಿ ಎಷ್ಟು ಬಂದಿತ್ತು? ಕಳೆದ ವರ್ಷ 80 ಕ್ವಿಂಟಲ್ ಬಂತು. 85 ಕ್ವಿಂಟಲ್ ಬಂತು. ಈ ವರ್ಷ ನೀವು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಾನು ಈ ವರ್ಷ 100 ನಿರೀಕ್ಷೆ ಇಟ್ಕೊಂಡಿದ್ದೀನಿ. 100 ಇಟ್ಕೊಂಡಿದ್ದೀರಾ? ಯಾಕೆ ಕಳೆದ ವರ್ಷ ಕಮ್ಮಿ ಆಯ್ತು ಅಂತೀರಾ? 12 ವರ್ಷದಿಂದ ನೀವು ಉಳುಮೆನ ಕೈ ಬಿಟ್ಟಿದ್ದೀರಾ. ಸೊ ಯಾಕೆ ಲಾಸ್ಟ್ ಇಯರ್ ಕಡಿಮೆ ಆಯ್ತು ಅಂದ್ರೆ ನನ್ನ ಆಗ್ಲೇ ಒಂದು ವರ್ಷ ಇಳುವರಿ ಜಾಸ್ತಿ, 1 ವರ್ಷ ಕಡಿಮೆ ಅನ್ನೋದು ಇದೆ. ಹಂಗೂ ಆಗುತ್ತೆ. ಆಮೇಲೆ ಏನಾದ್ರೂ ಕಾಯಿಗಳಲ್ಲಿ ಏನಾದ್ರೂ ಸಮಸ್ಯೆ ಇತ್ತಾ? ಸಮಸ್ಯೆ ಇದ್ದಿದ್ದಿಲ್ಲ. ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಅದನ್ನೇ ಅಬ್ಸರ್ವ್ ಮಾಡಿದೆ ನಾನು, ಯಾಕೆ ಕಡಿಮೆ ಆಯ್ತಲ್ಲ ಅಂತೇಳಿ ಯೋಚನೆ ಮಾಡಿದಾಗ ಗಾತ್ರದಲ್ಲಿ ಸೈಜಲ್ಲಿ ಕಡಿಮೆ ಆಯ್ತು. ಹಾಗಾಗಿ ಯೋಚನೆ ಮಾಡಿ ಬೇರೆ ಏನಾದ್ರು ಆಲ್ಟರ್ನೇಟ್ ಮಾಡ್ಬೇಕಂತ ಅವಾಗ ಯೋಚನೆ ಮಾಡಿದೆ. ಸರ್, ಈಗ 12 ವರ್ಷದಿಂದ ಸಾವಯವ ಕೃಷಿಕ ನೀವು, ಮತ್ತೆ ಸಾವಯವದಲ್ಲಿ ಏನೆಲ್ಲ ಮಾಡಬೇಕು ಎಲ್ಲ ಚಮತ್ಕಾರಗಳನ್ನು ಮಾಡಿದ್ದೀರಾ. ಹಾಗಿದ್ರು ಸಹಿತ ಸಲಹೆಗಾರರಾದಂಥ ಸಿದ್ದಿಕ್ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೇನಕ್ಕೆ? ಕಾಂಟ್ಯಾಕ್ಟ್ ಮಾಡಿದ್ದಂತ ಹೇಳಿದ್ರೆ ಈಗ ಅದೇ ನೀವು ಹೇಳ್ದಂಗೆ ಲಾಸ್ಟ್ ಇಯರ್ ಯಾಕೆ ಕಡಿಮೆ ಆಯ್ತು ಸರ್ ಅಂದ್ರಲ್ವಾ, ಕಡಿಮೆ ಏನೋ ಭೂಮಿಯಲ್ಲಿ ಕೊರತೆ ಇದೆ ಅಂತ ಅನಿಸ್ತಾ ಇತ್ತು ನನ್ನ ಮನಸ್ಸಿಗೆ. ಆಕ್ಚುಲಿ ನಾವು ಪ್ರತಿನಿತ್ಯ ಇಲ್ಲಿ ತೋಟದಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಭೂಮಿಲಿ ಏನಾಗ್ತಿದೆ ಬದಲಾವಣೆ, ಯಾಕೆ ಇಳುವರಿ ಕಡಿಮೆ ಆಯ್ತು, ಸೈಜ್ ಯಾಕೆ ಕಡಿಮೆ ಆಯ್ತು. ಅವಾಗ ನಾನು ಸಿದ್ದಿಕ್ ಅವರು, ನನ್ನ ಸ್ನೇಹಿತರು ಸಿದ್ದಿಕ್ ಅವರು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ. ಈಗ ಯಾಕೆ ಬರ್ತಾ ಭೂಮಿ ಇಳುವರಿನಲ್ಲಿ ಸೈಜ್ ಕಡಿಮೆ ಬರ್ತಾ ಇದೆ, ಮತ್ತೆ ಉದ್ದ ಬರೋದು, ಹಿಂಗೆ ಅಡಿಕೆ ಉದ್ದ ಬರುತ್ತೆ, ರೌಂಡ್ ಬರಲ್ಲ, ಈ ತರ ಎಲ್ಲ ಆಗ್ತಿದೆ ಅಂದಾಗ ಕೆಲವೊಂದೆಲ್ಲ ಮಾಹಿತಿ ಕೊಟ್ಟು ಅವರು ಹೇಳಿದ್ರು. ಅಲ್ಲ, ನಿಮ್ ತೋಟದಲ್ಲಿ ಸೂಕ್ಷ್ಮಾಣು ಜೀವಿನೂ ಇದೆ ಆಯ್ತಾ, ಎಲ್ಲವೂ ಕೂಡ ಈ ರೀತಿಯಾಗಿ ಕಳಿಯುತ್ತೆ. ಹೀಗಿದ್ರು ಸಿದ್ದಿಕ್ ಅವ್ರು ಬೇಕಾಗಿದ್ರ ನಿಮ್ಗೆ? ಅಲ್ಲ, ಬೇಕಾಗಿದ್ರ ಅಂದ್ರೆ ಏನೋ ಒಂದು ಕೊರತೆ ಇದೆ ಅನಿಸ್ತಾ ಇದೆ ಭೂಮಿನಲ್ಲಿ ನನಗೆ. ಆ ಇಳುವರಿ ನೋಡಿದಾಗ, ಕಾಯಿ ಗಾತ್ರಗಳು ನೋಡಿದಾಗ, ಅವು ರೌಂಡ್ ಬರೋದ್ಕಿಂತ ಉದ್ದುದ್ದ ಬರ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ ಏನೋ ಒಂದು ಕೊರತೆ ಇದೆ ಅಂತ ಅನಿಸ್ತು. ಹಂಗಾಗಿ ನಾನು ಸಿದ್ದಿಕ್ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಇದು ಏನ್ ಬದಲಾವಣೆ ಮಾಡ್ಬೋದಾ ನೋಡೋಣ ಅಂತ ಹೇಳಿ. ಅವರು ಕೆಲವೊಂದು ಮಾಹಿತಿ ಕೊಟ್ಟು ಹೇಳಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ಕೋತೀನಿ. ಓಕೆ ಸರ್, ಈಗ ಅವರ ಕೊಟ್ಟಂತ ಮಾಹಿತಿನ ಅಳವಡಿಸ್ಕೊಂಡಿದ್ದ ನಂತರ ಈಗ ನಿಮ್ ತೋಟ ಕಳೆ ಬಂದಿದೆ, ಮತ್ತೆ ಇನ್ನೊಂದು ಕಡೆಗೆ ಇಳುವರಿ ಇನ್ನಷ್ಟು ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಓಕೆ ಸರ್, ಧನ್ಯವಾದ ಸರ್. ನಮ್ಮ ಜೊತೆ ಇಷ್ಟೊತ್ತು ನೀವು ಟೈಮ್ ಕೊಟ್ಕೊಂಡು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಕೃಷಿ ಸಲಹೆಗಳನ್ನ ನಮ್ಮ ರೈತರಿಗೂ ಕೂಡ ನೀವು ಕೊಟ್ಟಿದ್ದಕ್ಕಾಗಿ, ಅನುಭವವನ್ನು ಬಿಚ್ಚಿಟ್ಟಿದ್ದಕ್ಕಾಗಿ ಧನ್ಯವಾದ ಸರ್. ನಿಮ್ಮ ಕೃಷಿ ಜೀವನ ಹೀಗೆ ಮುಂದುವರಿಯಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವರೇ, ಈ ತೋಟದಲ್ಲಿ ಎರೆಹುಳುಗಳಿಗೆ ಬರ ಇಲ್ಲ, ಮತ್ತೆ ಇಲ್ಲಿ ನಾವು ಜೈವಿಕಾಂಶವನ್ನು ಕೂಡ ನೋಡಿದ್ರೆ ನಿಮ್ಮ ಮುಂದೆನೇ ನಾನು ಎಲ್ಲ ಬಗೆದು ತೋರಿಸ್ತಾ ಇದ್ದೆ, ಯಾವ ರೀತಿಯಾಗಿ ಕಳೀತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇದಕ್ಕಿಂತ ಹೆಚ್ಚಿನದಾಗಿ ನಾನು ಹೇಳಕ್ಕೇನಿಲ್ಲ, ಯಾಕಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ಸಾವಯವ ಇಂಗಾಲ ಇರೋ ಕಾರಣಕ್ಕಾಗಿ ಇವತ್ತು ತೋಟ ವಿಜೃಂಭಿಸ್ತಾ ಇದೆ. ಅದರ ಜೊತೆಗೂ ಕೂಡ ನೀವು ಅಡಿಕೆ ಗಿಡಗಳನ್ನ ನೋಡ್ತಾ ಇದ್ರೆ ಬೇರೆಯವರ ತೋಟದಲ್ಲಿ ಹರಳುದಿರೋ ಸಮಸ್ಯೆ, ತೋಟದಲ್ಲಿ ಕಾಲಿಟ್ಟರೆ ಎಲ್ಲಿ ಕಂಡ್ರೂ ಕೂಡ ಅಡಿಕೆಗಳು ಬಿದ್ದಿರೋದೇ ಕಾಣಿಸ್ತಾ ಇದೆ. ಬಟ್ ಈ ತೋಟದಲ್ಲಿ
ತೋಟದಲ್ಲಿ ಆ ರೀತಿಯಾಗಿಲ್ಲ. ಈ ತೋಟದಲ್ಲಿ ಕಾಣೋದೇನಂತಂದ್ರೆ ಬರೀ ತ್ಯಾಜ್ಯಗಳೇ ಕಾಣುತ್ತೆ. ಹೀಗಿದ್ರೂ ಸಹಿತ ಹರಳು ಉದುರ್ತಾ ಇತ್ತು. ಯಾಕೆ ಅಂತಂದ್ರೆ 12 ವರ್ಷದಿಂದ ಸಾವಯವ ಕೃಷಿ ಇದ್ರೂ ಸಹಿತ ಈ ತೋಟಕ್ಕೇನೋ ಒಂದು ಕೊರತೆ ಇತ್ತು ಅಂತ ಹೇಳಿ ರೈತರು ಹೇಳ್ತಿದ್ದಾರೆ. ನಂತರ ಸಿದ್ದಿಕ್ ಅವ್ರನ್ನ ಕೃಷಿಕರು ಸಂಪರ್ಕ ಮಾಡಿದ ನಂತರ ಈಗ ಆ ಸಮಸ್ಯೆಗಳು ಇಲ್ಲ ಅಂತಿದ್ದಾರೆ. ಸೊ ಅಷ್ಟಕ್ಕೂ ಸಿದ್ದಿಕ್ ಅವರು ಕೊಟ್ಟಂತಹ ಮಾಹಿತಿ ಏನು, ಸಲಹೆ ಏನು, ಅದನ್ನ ನಾವು ಸಿದ್ದಿಕ್ ಅವರಿಂದನೇ ಕೇಳ್ತಾ ಹೋಗೋಣ ಬನ್ನಿ.